ವಿಧಾನ ಪರಿಷತ್ತಿನಲ್ಲಿ ಸದನದ ಕಲಾಪ ಮುಗಿದ ನಂತರ ಸಿಟಿ ರವಿ ಅವರು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕುರಿತಂತೆ ಆಡಿದ ಮಾತುನ ಪ್ರಕರಣ ಇವತ್ತು ಅಲ್ಲೋಲ ಕಲ್ಲೋಲವನ್ನು ರಾತ್ರಿ ಇಡೀ ಮತ್ತು ಇಂದು ಸೃಷ್ಟಿ ಮಾಡಿತ್ತು. ನಿನ್ನೆ ಅವರ ಬಂಧನವನ್ನು ತೋರಿಸಿದ್ರು ಪೊಲೀಸ್ನವರು. ಆದರೆ ನಂತರ ನಡೆದ ಬೆಳವಣಿಗೆಗಳು ಮಾತ್ರ ವಿಪರೀತವಾಗಿತ್ತು. ಬಹಳ ಘಟನೆಗಳನ್ನು, ಈ ಥರದ ನಾಟಕ ಡ್ರಾಮಾಗಳನ್ನು ನೋಡಿರುವ ನನಗೂ ಒಂದಿಷ್ಟು ಚಕಿತವಾಗುವಂತೆ ಆಯಿತು ಪೊಲೀಸರ ನಡೆಗಳು. ಇದಕ್ಕೆ ಆಕ್ರೋಶ ಆಯಿತು. ಆದರೂ ಸರ್ಕಾರ ಡೋಂಟ್ ಕೇರ್ ಅಂತು. ಒಂದೇ ದಿನ 3 ಕೋರ್ಟ್ಗಳಲ್ಲಿ ಒಂದೇ ವಿಷಯ ವಿಚಾರಣೆಗೆ ಬಂತು. ಬೆಳಗಾವಿಯಲ್ಲಿ ಸ್ಥಳೀಯ ನ್ಯಾಯಾಲಯದಲ್ಲೂ, ನಂತರ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟಿನಲ್ಲೂ, ಆನಂತರ ಪ್ಯಾರಲಲಿ ಸಮಾನಾಂತರವಾಗಿ ರಾಜ್ಯ ಹೈಕೋರ್ಟಿನಲ್ಲೂ ನಡೆಯಿತು. ರಾಜ್ಯ ಹೈಕೋರ್ಟ್ ಎಲ್ಲ ತಪ್ಪುಗಳನ್ನು ಪಟ್ಟಿ ಮಾಡಿ ಅವರಿಗೆ ರಿಲೀಫನ್ನು ಕೊಡ್ತು. ಅದಕ್ಕೆ ಕಾರಣ ಯಾರು ಎತ್ತ ಆಮೇಲೆ ನೋಡ್ಬೋದು. ಸಿಟಿ ರವಿ ಬಹು ಸಹಜವಾಗಿ ರಿಲೀಸ್ ಆದರು. ನ್ಯಾಯಾಲಯ ಎಷ್ಟು ಖಡಕ್ ಆದೇಶವನ್ನು ಹೊರಡಿಸ್ತು ಇವತ್ತು ಮಧ್ಯಾಹ್ನ ಸಂಜೆ ಅಂತಂದರೆ ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಿ ಅಂತಂದರು. ಅಷ್ಟು ಸ್ಟ್ರಿಕ್ಟ್ ಇತ್ತದು. BJP ಸಂಭ್ರಮಿಸಿದ್ರು. ರಾಜ್ಯ ಸರ್ಕಾರ ತೀವ್ರ ಮುಖಭಂಗ ಅನುಭವಿಸಿತು ಅಂತ ಹಲವರ ವ್ಯಾಖ್ಯಾನ. ಆದರೆ ಅದೆಲ್ಲ ಆಮೇಲೆ ನೋಡೋಣ. ರಾಜಕಾರಣದ ಮಾತುಗಳು ಬೇರೆ, ಬಟ್ ನಡೆದಿದ್ದೇನು ಅನ್ನೋದನ್ನು ನೋಡಬೇಕು. ಅದನ್ನು ನೋಡೋಣ. ನೋಡುವುದಕ್ಕೆ ಮೊದಲು ನಾನು ಈ 2 ಮಾತನ್ನು ಹೇಳಿಬಿಡ್ತೀನಿ. ವಿಷಯವನ್ನು ಬಿಟ್ಟು, ಐ ರಿಪೀಟ್, ವಿಷಯವನ್ನು ಬಿಟ್ಟು ವ್ಯಕ್ತಿಯ ಕಡೆಗೆ ಗಮನ ಹರಿಸಿದಾಗ ವಿಷಯ ಸತ್ತೋಗತ್ತೆ, ವ್ಯಕ್ತಿ ಪಾರಾಗ್ತಾರೆ. ಯಾವುದೇ ಪ್ರಕರಣ ಇರಬಹುದು. ಅದರಲ್ಲೂ ವ್ಯಕ್ತಿಯ ಮೇಲೆ ಗಮನ ಹರಿಸುವಾಗ ರಾಜಕೀಯ ದ್ವೇಷವೋ, ವೈಯಕ್ತಿಕ ದ್ವೇಷವೋ, ಅಥವಾ ಕಣ್ಣು ಕುರುಡಾದಂತೆ ಅಧಿಕಾರದ ಅಮಲಿನಿಂದ ವರ್ತಿಸಿದರೆ ವಿಷಯ ಸತ್ತು ಹೋಗುತ್ತದೆ ಅನ್ನೋದನ್ನು ತಿಳ್ಕೋಬೇಕು. ಸಾಮಾನ್ಯವಾಗಿ ಕರು ಹಾಕುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದರೆ ಡೆಲಿವರಿ ಮಾಡೋಕ್ಕೆ ಕರುನ ಮಾಡೋರು ಕೇಳ್ತಾರ ಮನೆಯವರನ್ನು, ಈ ಸಂದರ್ಭದಲ್ಲಿ ತಾಯಿನ ಉಳಿಸೋದಾ ಕರು ಉಳಿಸೋದಾ, ಏನು ಮಾಡೋದು ಹೇಳಿ ಅಂತ. ಬಹುಜನರ ಆಯ್ಕೆ ತಾಯಿನ ಉಳಿಸೋದಿರುತ್ತೆ, ಹಸುನ. ಕರುಗಳು ತಾಯಿ ಉಳಿಸಿ ನೋಡೋಣ ಅಂತ. ಇಲ್ಲಿ ವಿಷಯ ತಾಯಿ ಆಗಬೇಕಿತ್ತು. ಬಟ್ ಎಕ್ಸಾಕ್ಟ್ಲಿ ದಿ ರಿವರ್ಸ್ ಹ್ಯಾಸ್ ಬೀನ್ ಡನ್ ಬೈ ಅ ಸಿಸ್ಟಮ್ which has foolishly was blinded by its own unnecessary ಲಾಜಿಕ್ಗಳು. ಸಹಜವಾಗಿ ಈಗ ತೋರಿಸ್ತೀವಿ ಒಂದೊಂದಾಗಿ ಏನಾಯಿತು ಅನ್ನೋದನ್ನು. ಐ ಆಮ್ ನಾಟ್ ಸೇಯಿಂಗ್ ಹೂ ಈಸ್ ರೆಸ್ಪಾನ್ಸಿಬಲ್ ಟು ಇಟ್, ಅದಕ್ಕೆ ಆಮೇಲೆ ಬರೋಣ ಬೇಕಾದ್ರೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಾನಹಾನಕರ ಹೇಳಿಕೆ ಕೊಟ್ಟರು ಅನ್ನೋ ಇದರಲ್ಲಿ ಸರ್ಕಾರ ಯಾಕೋ ರಾತ್ರಿ ಆದ ಮೇಲೆ ಸಿಟ್ಟಿಗೆ ಬಿದ್ದಂತಿತ್ತು. ಮಧ್ಯಾಹ್ನ ವಿಷಯವನ್ನು ಎತ್ತಿದಾಗ ಅದಕ್ಕೊಂದು ಗಂಭೀರತೆ ಇತ್ತು. ಒಂದು ಹೆಣ್ಣು ಮಗಳಿಗೆ ಈ ರೀತಿ ಹೇಳಬಹುದಾ ಎಂಬ ಪ್ರಶ್ನೆ ಬಹುಜನರನ್ನು ಕಾಡುತ್ತಲೂ ಇತ್ತು. ಹರಕ್ ಬಾಯಿ, ಉಡಾಫೆ ಮತ್ತು ಬಾಯಿಗೆ ಬಂದಾಗ ನಾವು ಏನು ಬೇಕಾದ್ರೂ ಹೇಳಬಹುದಾ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಗಳಿಗೊಬ್ಬಳಿಗೆ ಅಂತ ಒಂದು ಪ್ರಶ್ನೆ ಬಹುಜನರಲ್ಲಿ ಇನ್ನೂ ಸತ್ತಿರಲಿಲ್ಲ ಅದು. ಆದರೆ ನೀವು ಮಾಡಿದ್ದೇನು? ನಂತರದ ನಿಮ್ಮ ಎಲ್ಲ ಕ್ರಿಯೆಗಳು ಆ ಭಾವನೆಯನ್ನು ಪಕ್ಕಕ್ಕೆ ಹಾಕ್ತು ಮತ್ತು ಆ ಭಾವನೆಯೇ ರಾಂಗ್ ಏನೋ, ಯಾಕಂದರೆ ನಿಮ್ಮ ನಡವಳಿಕೆ ನೋಡಿದ್ರೆ ಅದು ವೈಯಕ್ತಿಕ ದ್ವೇಷದಲ್ಲಿದೆ ಅನ್ನೋ ಥರದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತು. ದಟ್ ಈಸ್ ವಾಟ್ ಹ್ಯಾಪನ್ಡ್ ಎಸ್ಟರ್ಡೇ ಮತ್ತು ಟುಡೇ. ಪೊಲೀಸರು, ಇಟ್ಸ್ ಅಮೇಝಿಂಗ್, ನನಗೆ ವಿಪರೀತವಾಗಿ ಸರ್ಪ್ರೈಸ್ ಆಗಿರೋದು ಪೊಲೀಸರ ಬೇಸಿಕ್ ಕಾನೂನುಗಳನ್ನು ಪಾಲನೆ ಮಾಡದೇ ಇರುವಂಥ ಹಂತಕ್ಕೆ ನೀವು ತಲುಪ್ತಾ ಇದ್ದೀರಲ್ಲ ಅಂತ ನನಗೆ ಅಷ್ಟೇ ಬೇಜಾರಾಗಿತ್ತು. ಯಾರು ಹೇಳ್ಕೊಡ್ತಾರೋ, ಯಾರು ಬಿಡ್ತಾರೋ, ಯಾರು ನಿಮಗೆ ಫೋನ್ ಮಾಡಿದಾರೋ ಅಥವಾ ಯಾರು ಫೋನ್ ಮಾಡಿಲ್ವೋ, ಅಥವಾ ನೀವೇ ಯಾಕೆ ಆ ನಿರ್ಧಾರಗಳನ್ನು ತೆಗೆದುಕೊ, ವಾಟ್ ಸಾರ್ಟ್ ಆಫ್ ಟ್ರೈನಿಂಗ್ ಯು ಪೀಪಲ್ ಹ್ಯಾವ್ ಅಂಡರ್ಗಾನ್ ಇನ್ ದಿ ಎಕ್ಸಿಕ್ಯೂಷನ್ ಆಫ್ ಲಾ. ಕಾಮನ್ ಸೆನ್ಸ್ ಆಫ್ ಲಾ ವಾಸ್ ನಾಟ್ ಎಕ್ಸಿಬಿಟೆಡ್ ಇನ್ ಎನಿ ಆಕ್ಟಿವಿಟೀಸ್ ಅಲ್ಲಿ. ಕಾಮನ್ ಸೆನ್ಸ್, ಅಫ್ಕೋರ್ಸ್ ವಾಟ್ ಈಸ್ ಲಾ ಅಂದರೆ ಕೋಡಿಫಿಕೇಶನ್ ಆಫ್ ಕಾಮನ್ ಸೆನ್ಸೇ. ಅದು ಲೆಕ್ಕ ಹಾಕೊಳ್ಳಿ ಎಲ್ಲಿಗೆ ಹೋಗಿದೆ ಅಂತ. ಮಧ್ಯಾಹ್ನ ಕನ್ನಡ ಸೌಧ ಅಥವಾ ಬೆಳಗಾವಿಲಿರೋ ಸೌಧದ ಹತ್ರ ಸಿಟಿ ರವಿ ಪಿಕಪ್ ಮಾಡಿರೋಂಥ ಪೊಲೀಸ್ನವರು ರಾತ್ರಿ ಇಡೀ ಒಂದು ರೀತಿಯ ಹೊಸ ನರಕ ದರ್ಶನವನ್ನು ನಾವು ತೋರಿಸ್ತಾ ಇದ್ದೀವಿ, ಇದು ಟಾರ್ಚರ್ನ ನ್ಯೂ ಮೆಥಡ್ ಅನ್ನೋ ಥರ ಆಡಿದ್ದಾರೆ. ಖಾನಾಪುರ ಠಾಣೆಯಿಂದ
ಅಲ್ಲಿಂದ ಅವ್ರನ್ನ ಖಾನಾಪುರ ಠಾಣೆ ಕರ್ಕೊಂಡೋಗಿದ್ದಾರೆ. ಯಾಕೆ? ಯಾವನಿಗೂ ಗೊತ್ತಿಲ್ಲ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ. ವೈ ಆರ್ ಯು ಟೇಕಿಂಗ್ ಸಂಬಡಿ ಫ್ರಮ್ ದಿ ಲಿಮಿಟ್ಸ್ ಆಫ್ ದಿ ಪೊಲೀಸ್ ಸ್ಟೇಷನ್? ಎಲ್ಲಿ FIR ಆಗಿದೆಯೋ ಅಲ್ಲಿಂದ ಗೊತ್ತಿಲ್ಲ. ಬಟ್ ರೀಸನ್ ಸೆಕ್ಯೂರಿಟಿ. ಫೇರ್ ಎನಫ್ ಇರ್ಬೋದು, ಸೆಕ್ಯೂರಿಟಿ ರೀಸನ್ಸ್ಗೆ ದೂರ ಕರ್ಕೊಂಡೋಗೋಣ, ಜನ ಸೇರೋದು ಬೇಡಪ್ಪ. ಅನ್ನೆಸೆಸರಿಲಿ ಆ ಕಡೆ ಜನ ಈ ಕಡೆ ಜನ ಎಲ್ಲ ಸೇರಿದಾಗ ವಾದ ಪ್ರತಿವಾದಗಳಾಗೋದು, ನಾಳೆ ಏನಾದ್ರು ಹಿಂಸಾಚಾರಕ್ಕೆ ಹೋಗೋದು ಯಾಕೆ ಬೇಕದು? ಇರ್ಬೋದೇನೋ. ಹೊರಗಡೆ ಕರ್ಕೊಂಡೋದಾಗ ಎಲ್ಲಿ ಹೊರಗಡೆ ಅಂದರೆ ಹಿಂಗೆ ಹೊರಗಡೆ ಸುತ್ತಿದಾಗ ಅದೇ ಅದಾದಮೇಲೆ ಖಾನಾಪುರದವರೆಗೂ ಹೇಳ್ತಿರೋದು ನಾನು. ಖಾನಾಪುರಕ್ಕೆ ಕರ್ಕೊಂಡೋಗಿದ್ದಾರೆ. ಖಾನಾಪುರಕ್ಕೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೋಸಿವ್ ಆಗೇನು ಇರಲಿಲ್ಲ. ಅಲ್ಲಿ ಒಂದಷ್ಟು BJP ಅವರು ಸೇರಿದ್ದಾರೆ, ಒಂದಷ್ಟು ಇನ್ಯಾರೋ ಸೇರಿರ್ಬೋದು, ಡ್ಯಾಶು ಅದು. ಅದನ್ನು ನಿಭಾಯಿಸೋದಕ್ಕೆ ತಾಕತ್ತಿಲ್ಲ ಅನ್ನೋದಿದ್ರೆ ದೇ ಶುಡ್ ನಾಟ್ ಬಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಕಾಕಿ ಬಟ್ಟೆ ಬಿಚ್ಚಿಟ್ಬಿಟ್ಟು ಆಚೆ ಹೋಗ್ಬೇಕು ಅವ್ರುಗಳು. ಇಫ್ ಯು ಕೆನಾಟ್ ಮ್ಯಾನೇಜ್ ದಟ್ ಟೈಪ್ ಆಫ್ ಎ ಸ್ಮಾಲ್ ಕ್ರೌಡ್ನ, ಮೇ ಬಿ 1,000 500 2,000 ಅದು ಪೊಲೀಸ್ ಸ್ಟೇಷನನ್ನು ಬಂದು ಅಟ್ಯಾಕ್ ಮಾಡಿ ಇನ್ನೇನೋ ಮಾಡ್ತಾರೆ ಅಂದರೆ ಹೂ ಹ್ಯಾಸ್ ದ ಗಟ್ಸ್? ಅದಕ್ಕೆ ಏನು ಬಿಹಾರ ಕೆಟ್ಟೋಯ್ತಾ? ಯಾರೋ ನುಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗೆ ಬರ್ತಾರೆ ಏನಕ್ಕೆ? ಅಥವಾ ಜಮ್ಮು ಕಾಶ್ಮೀರನ? ಏನು ಪೊಲೀಸ್ನವ್ರಿ ನೀವುಗಳು? ಸ್ಟಿಲ್ ಕರ್ಕೊಂಡೋದ್ಮೇಲೆ ಅಲ್ಲಿ ಕೂರಿಸ್ಕೊಳ್ಳಿಲ್ಲ ಸುಮ್ಮನೆ. ರಾತ್ರಿ ಇಡೀ 3 ಜಿಲ್ಲೆ, ಬಾರ್ಡರ್ ಬರೋ ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳಲ್ಲಿ 10 ತಾಲೂಕುಗಳ ದರ್ಶನವನ್ನು 400 ಕಿಲೋಮೀಟರ್ ಸುತ್ತಾಡಿಸ್ತಾ ಮಾಡಿದ್ರಂತೆ. ಯಾಕೆ? ಯಾವನಿಗೂ ಗೊತ್ತಿಲ್ಲ. ಕೇಳಿ, ಅದು ಸೆಕ್ಯೂರಿಟಿ. ಏನು ಸೆಕ್ಯೂರಿಟಿ? ನಿಮ್ಮ ತಲೆ. ನಿಮಗೆ ಒಬ್ಬ ಶಾಸಕನನ್ನೋ ಅಥವಾ ಇಷ್ಟೆಲ್ಲ ಪೊಲೀಸ್ ಫೋರ್ಸ್ ಇದ್ದಾಗ ಜಾಗದಲ್ಲಿ ನಿಮ್ಗೆ ಅವ್ರನ್ನ ಒಂದು ಕಡೆಗೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಸೇಫ್ ಪ್ಲೇಸಲ್ಲಿ ಅನ್ನೋದೇ ಆದರೆ, ಇನ್ನು ನಾಳೆ ನೀವು ಏನು ಸೆಕ್ಯೂರಿಟಿ ಕೊಡ್ತೀರಿ ಬೇರೆಯವ್ರಿಗೆ? ನಿಮ್ಮನ್ನು ನಂಬಿ ಯಾವನ್ರಿ ಜೀವನ ಮಾಡೋಕ್ಕಾಗತ್ತೀರ? ಇಟ್ಸ್ ಅಮೌಂಟ್ಸ್ ಟು ಫೇಲ್ಯೂರ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಆಗ ನಿಮ್ಗೆ ಅದನ್ನು ನಿಭಾಯಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದಾದರೆ. ಅಮೇಝಿಂಗ್ ಆನ್ಸರ್ಸ್ ಇದೆಲ್ಲ. ವೆರಿ ಬ್ಯಾಡ್ ಇದು. ಏನೇವ ಸುತ್ತಿಸಿ ರಾತ್ರಿ ಊಟ ಕೊಟ್ಟಿಲ್ವಂತೆ, ಡ್ಯಾಶು ಮಾಡಿ ಬೆಳಗಿನ ಜಾವ ವಾಪಸ್ ಕರ್ಕೊಂಡು ಬೆಳಗಾಮಿಗೆ ಬಂದಿದ್ದಾರೆ. ಆಗ ಸೆಕ್ಯೂರಿಟಿ ಇರಲ್ವಾ? ಆಗ ಪ್ರಾಬ್ಲಮ್ ಆಗಲ್ಲ. ಓಕೆ, ರಾತ್ರಿ ನೀವು ಕಂಡು ಕಡೆ ಎಲ್ಲ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ಸೆಕ್ಯೂರಿಟಿನೇ ಇಶ್ಯೂ ಆದರೆ ನಿಮ್ಮ ಹತ್ರ ಫೋರ್ಸ್ ಏನಿರಲ್ಲ. ಈ ಕಡೆ 4 ಗಾಡಿ, ಆ ಕಡೆ 4 ಗಾಡಿ ನಿಮ್ಮ ಹತ್ರ. ಯಾರು ಆಂಬುಷ್ ಮಾಡಿ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಆಗೇನು ಮಾಡ್ತಿದ್ರಿ ಸೆಕ್ಯೂರಿಟಿಗೆ? ಐ ಡೋಂಟ್ ನೋ ಯಾರು ಆಫೀಸರ್ಸ್ ಈ ನಿರ್ಧಾರ ತೊಗೊಂಡ್ರೋ ಏನು ಕತೆನೋ. ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಈ ನೆಕ್ಸ್ಟ್ ಅಮೇಝಿಂಗ್ ಇದು ನನಗಿದು. ಕಬ್ಬಿನ ಗದ್ದೆಗೆಲ್ಲ ಕರ್ಕೊಂಡೋಗಿ ನಿಲ್ಲಿಸ್ಕೋತಾರಂತೆ. ಏನು ಹೇಳಬೇಕು? ನಗಬೇಕಾ? ಅಳಬೇಕಾ? ಏನಿದು ಉದ್ದೇಶ? ಜನರಲ್ ವೈದ್ಯ, ಭಾರತೀಯ ಆರ್ಮಿ ಸೇನೆಯ ಜನರಲ್ ವೈದ್ಯನ ಟೆರರಿಸ್ಟ್ಗಳು ಶೂಟ್ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಅವ್ರನ್ನ ಪುಣೆಯ ಜೈಲಿನಲ್ಲಿ ತಗೊಂಡೋಗಿ ಅವ್ರದ್ದು ವಿಚಾರಣೆ ಪ್ರಾರಂಭ ಆಯಿತು. ಸೆಕ್ಯೂರಿಟಿಗೋಸ್ಕರ ಎದುರುಗಡೆಯಲ್ಲಿ ಅವ್ರನ್ನ ಇಟ್ಕೊಂಡು ಈ ಕಡೆ ಜೈಲಿನಲ್ಲಿ ವಿಚಾರಣೆಯನ್ನು ಮಾಡ್ತಾಯಿದ್ರು. ಎಂಥ ಬಂದೋಬಸ್ತ್ ಹಾಕ್ಕೊಂಡಿದ್ರು, ಡೆಸ್ಪೈಟ್ ದ ಥ್ರೆಟ್ ಅಟ್ಯಾಕ್ ಆಗ್ಬೋದಲ್ಲಿ ಅಂತ. ಅದು ಅರ್ಥ ಅಂದರೆ ಟೆರರಿಸ್ಟನ್ನೇ ಮ್ಯಾನೇಜ್ ಮಾಡ್ಬೋದು ಪೊಲೀಸ್ನವ್ರು. ನಿಮಗೊಬ್ಬ MLC ವಿಚಾರದಲ್ಲಿ ನಿಮ್ಗೆ ಅದು ಆಡಳಿತ ಪಕ್ಷದ ಸದಸ್ಯರು ಬರಬಹುದು ಅನ್ನೋ ಭಯ ನಿಮಗೆ. ಆಡಳಿತ ಪಕ್ಷ ಸದಸ್ಯರೋ ಬೆಂಬಲಿಗರೋ, BJPಯವ್ರು ಬಂದರೆ ಬೇರೆ. ಯಾತ ಲೆಕ್ಕಾಚಾರ ನಿಮ್ಮದು? ಯಾವ BJPಯವನು ತಾಕತ್ತಿತ್ತು ಅಲ್ಲಿ ಬಂದು ನಿಮ್ಮ ಬಂದ್ಬಿಡು ಅವನ್ನ ಬಿಡಿಸ್ಕೊಂಡು ಹೋಗೋಕ್ಕಾಗ್ತಿತ್ತ? ಹಬ್ಬ ಅಂದರೆ ಕೂಗಾಟ, ಕಿರ್ಚಾಟ. ಕಬ್ಬಿನ ಗದ್ದೆ ಅಂತೆ, 100 ಅಡಿನೋ 200 ಅಡಿನೋ ಇರೋದು ಆಳದ ಕ್ವಾರಿ ಒಳಕ್ಕಂತೆ. ಏಕೆ? ಕಲ್ಲೋಡ್ಸಕ್ಕ? ಏನಕ್ಕೆ? ವೈ? ಆಮೇಲೆ ಕಾಡು ಎಲ್ಲೆಲ್ಲೋ ಕರ್ಕೊಂಡು ಹೋಗೋದಂತೆ, ಕಾಡು ಮಧ್ಯೆ ಎಲ್ಲ ಗಾಡಿ ನಿಲ್ಸ್ಕೊಳ್ಳೋದಂತೆ. ಅಂದರೆ ಟೈಮ್ ಪಾಸ್. ಅದು ಟೈಮ್ ಪಾಸಿನ ಟೆಕ್ನಿಕ್ ಇವ್ರಿಗೆ. ಭಯ ಹುಟ್ಸೋಕ್ಕೋ ಏನೋ ಮಾಡಿರ್ಬೇಕು ಅವ್ರು. ಭಯ ಯಾರು ಹುಟ್ಕೋತಾರಲ್ಲಿ? ಯಾಕಂದರೆ ಮಧ್ಯೆ ಮಾಧ್ಯಮಗಳ ದಾರಿ ತಪ್ಪಿಸೋದಂತೆ. ಬಟ್ ಮಾಧ್ಯಮದವ್ರು ಬಿಟ್ಟಿಲ್ಲ. ಅಥವಾ ಯಾರೋ BJP ವರ್ಕರ್ಸ್ ಅವ್ರನ್ನ ಫಾಲೋ ಮಾಡ್ತಿದ್ದವ್ರು ಏನು ಬಿಟ್ಟಿಲ್ಲ, ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲ ಗೊತ್ತಾಗಿದೆ. ಲೆಟ್ ದೇರ್ ಬಿ ಎನ್ ಇನ್ಫಾರ್ಮೇಷನ್ ಟು ಪೊಲೀಸ್ಗೆ. ನಿಮ್ಮ ಗಾಡಿ ಎಲ್ಲೋಗ್ತಿತ್ತು ಅನ್ನೋದನ್ನ ಲೈವ್ ಟ್ರ್ಯಾಕ್ ಮಾಡ್ತಿದ್ರು. ನೀವೆಲ್ಲಿದ್ದೀರಿ? ನಿಮ್ಮ ಇಂಟೆಲಿಜೆನ್ಸನ್ನು ಇಟ್ಕೊಂಡು ನೆಕ್ಕಿ ಉಪ್ಪಿನಕಾಯಿ ಹಾಕ್ಕೊಂಡು ಎಲ್ಲರೂ
ನಿಮ್ಮ ಗಾಡಿ ಎಲ್ಲೋಗ್ತಿತ್ತು ಅಂತ ಇಟ್ ವಾಸ್ ಬೀಯಿಂಗ್ ಲೈವ್ ಟ್ರ್ಯಾಕ್ಡ್. ಟ್ರ್ಯಾಕ್ ಮಾಡ್ತಾ ಇದ್ರು ಅವ್ರವ್ರ ಮೊಬೈಲ್ಗಳಲ್ಲಿ, ಇಲ್ಲಿ ಹೋಗ್ತಾ ಇದೆ ಗಾಡಿ ಅಂತ. ಏನು ದಾರಿ ತಪ್ಪಿಸೋದು ನೀವು? ಮತ್ತು ಯಾಕೆ ದಾರಿ ತಪ್ಪಿಸ್ಬೇಕು? ತಪ್ಪಿಸೋ ಅಂಥದ್ದು ಏನಿದೆ ಅದರಲ್ಲಿ? ಏನಾಗ್ಬಿಡ್ತಾ ಇತ್ತು? ಅನ್ಬಿಲೀವಬಲ್ ಇದು. ಹೇಗೆ ನೀವು ವಾಪಸ್ ಹೇಳ್ತೀನಿ, ವಿಷಯವನ್ನು ಸಾಯಿಸಿ ಹೇಗೆ ಆಗತ್ತೆ ನೋಡ್ಕೊಳ್ಳಿ ನೀವು. ಸರಿ, ಆಮೇಲೆ ಬಲವಂತವಾಗಿ ಎತ್ಕೊಂಡು ಹೋಗ್ತಿದ್ರಂತೆ, ಅವ್ರು ತಲೆಗೆಲ್ಲ ತಾಕ್ತು, ತಲೆ ಹೊಡೀತು, ರಕ್ತ ಬಂತು ಅಂತಾರೆ. ರವಿ ಹೇಳೋದು ಅದನ್ನು ನ್ಯಾಯ ಮುಂದೆ ಇಲ್ಲ, ನಂಗೆ ಪೊಲೀಸರು ಹೊಡೆದಿದ್ದಾರೆ ಅಂತ. ಪೊಲೀಸರು ಹೊಡೆದ್ರು ಅಂತ ಅವ್ರು ಹೇಳಿದ್ರು. ಪ್ರಾಥಮಿಕ ಚಿಕಿತ್ಸೆನೂ ಕೊಡಿಸಿಲ್ಲ. ಅದ್ರದ್ದು ಫೋಟೋ ಬರೋಕ್ಕೆ ಸ್ಟಾರ್ಟ್ ಆಯಿತು ಮಿಡ್ ನೈಟಲ್ಲಿ. ಡ್ರಾಮಾಗಳೆಲ್ಲ ನಿಮಗೆ ಬೇಕಿತ್ತ ಈ ಸರ್ಕಾರಕ್ಕೋ ಪೊಲೀಸ್ನವ್ರಿಗೋ ಇಂಥ ಡ್ರಾಮಾಗಳು? ಏನು ಅಚೀವ್ ಮಾಡಿದ್ರಪ್ಪ ಇದರಲ್ಲಿ? ಹಬ್ಬಬ್ಬ ಅಂದರೆ ಅವ್ರನ್ನ 4 ದಿನ ಜೈಲಿಗೆ ಹಾಕೋಣ ಅಂತ ಆಲೋಚನೆ ಇತ್ತೇನೋ, ಅದು ಆಗಿಲ್ಲ. ಈಗ ಹಾಕಿದ್ರಿಂದ ಏನಾಗ್ತಿತ್ತು, ಈಗ ಹಾಕದೆ ಹೊರಗೆ ಬಂದಿದ್ದರಿಂದ ಏನಾಯ್ತು? ನಿಮ್ಗೆ ಏನು ಸಿಕ್ತು ಇದರಲ್ಲಿ? ಈಗ ವಾಟ್ ಡಿಡ್ ಯು ಎ ಬ್ಲ್ಯಾಕ್ ಸ್ಪಾಟ್ ಆನ್ ದಿ ಕರ್ನಾಟಕ ಪೊಲೀಸ್. ಹೌ ಬ್ಯಾಡ್ ಒಂದು ಇನ್ಸಿಡೆಂಟನ್ನು ಹ್ಯಾಂಡಲ್ ಮಾಡ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಪ್ರಾಸೆಸ್ಸನ್ನು ಫಾಲೋ ಮಾಡ್ಬೋದು ಅಥವಾ ಮಾಡಬಾರ್ದು ಅನ್ನೋಕ್ಕೆ ಒಂದು ದುಷ್ಟ ಕೆಟ್ಟ ಎಕ್ಸಾಂಪಲ್ ಇದು ಕೇಸ್. ಇದು ಪಕ್ಕಾ ಎಕ್ಸಾಂಪಲ್. ಇದು ಯಾರಿಗಾರು ಪಾಠ ಮಾಡೋವಾಗ ಇದನ್ನು ಹೇಳ್ಬೋದು ಕ್ಲೀನಾಗಿ. ಆಮೇಲೆ ಪೊಲೀಸರು ಕಡಿತ ಆ ವ್ಯಕ್ತಿ ಏನು ಮಾಡಿದ್ರು, ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಅಥವಾ ಇಳಿದು ರೋಡಲ್ಲಿ ಕೂತ್ಕೊಂಡು ಧರಣ. ವಾಟ್ ಸಾರ್ಟ್ ಆಫ್ ಎ ಪೊಲೀಸ್ ಕಸ್ಟಡಿ ರೀ ಅದು? ನಿಮ್ಗೊಂದು ಕಾಮನ್ ಸೆನ್ಸ್ ಬೇಡ್ರಪ್ಪ. ಹೌ ಕ್ಯಾನ್ ಸಮ್ವನ್ ಗೋ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದವ್ರು ಹೋಗಿ ಧರಣ ಕೂರ್ತಾ ಇರ್ತಾರೆ? ಏನು ರೀ ಪೊಲೀಸ್ ತಮಾಷಿನ ಆಟನ ಮಕ್ಕಳಾಟನ ನೀವುಗಳೆಲ್ಲ? ಥೋ. ನನ್ನನ್ನು ಕೊಲ್ಲುವ ಸಂಚು ನಡೆದಿದೆ ಅಂತ ಅವ್ರ ಆಪಾದನೆ. ಅದು ಮತ್ತೆ ಟಿ ವಿಗಳಿಗೆ ಲೈವ್ ಅಥವಾ ಯಾವುದೋ ಒಂದು ಇದರಲ್ಲಿ ವಿಡಿಯೋಲಿ. ಸರಿ, ಅದು ಯಾರೋ MLC ಇದ್ರಂತ ಅವ್ರ ಜೊತೆ ಒಬ್ರು ಕೇಶವ್ ಪ್ರಸಾದ್ ಅಂತ. ಅವ್ರನ್ನ ಮಧ್ಯರಾತ್ರಿಯಲ್ಲಿ ಬಾಗಲಕೋಟೆ ಹತ್ರ ಇಳಿಸ್ಬಿಟ್ರಂತೆ. ಫಸ್ಟ್ ಆಫ್ ಆಲ್ ಅನ್ಕನೆಕ್ಟೆಡ್ ಫೆಲೋನ ಒಂದು ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿರೋಂಥವ್ರನ್ನ ನೀವು ಕಸ್ಟಡಿಗೆ ತಗೊಂಡ ಮೇಲೆ ಅವ್ರ ಜೊತೆ ಯಾಕೆ ಕರ್ಕೊಂಡು ಹೋಗ್ತೀರಿ? ಏನು ಅಸಿಸ್ಟೆಂಟಾ? ಮೇಕಪ್ ಮ್ಯಾನ್ ಥರ ಯಾರೋ ಹೀರೋ ಹೋಗುವಾಗ ಅಸಿಸ್ಟೆಂಟ್? ಈಸ್ ದೇರ್ ಎನಿ ಪೊಲೀಸ್ ಹೂ ಐ ಕಾಂಟ್ ಬಿಲೀವ್ ದಿಸ್ ಮಾತ್ರ. ಇಷ್ಟು ಮಾತ್ರ ಹೇಳ್ತೀನಿ, ಈ ಲೆವೆಲ್ಗೆ ಇಳಿದಿದೆ ಪೊಲೀಸ್ ಅಂದರೆ ಇಟ್ಸ್ ಫೇರ್. ಸುಮ್ಮನೆ ಸರ್ಕಾರ ಬಂದಾಗ ನೀವು ನಿಮಗೆ ಬೇಕಾಗಿದ್ದ ಪೊಲೀಸರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ಅವ್ರನ್ನ ಡಿಸ್ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ನಿಮ್ಮ ಸರ್ಕಾರ ಬಂದರೆ ಮತ್ತೆ ಆ ಬ್ಯಾಚ್ ತಗೊಳ್ಳಿ. 5 ವರ್ಷ ಅಷ್ಟೇ ನಿಮ್ಗೆ ಎಲೆಕ್ಷನ್ ಇದ್ದಂಗೆ ಅವ್ರಿಗೂ ಬೆಸ್ಟ್. ಇದು ನನ್ನ ಪ್ರಕಾರದಲ್ಲಿ 3 ಜಿಲ್ಲೆ 10 ತಾಲೂಕು 400 ಕಿಲೋಮೀಟ್ರು, ಬೆಳಗಾವಿ, ಬಾಗಲಕೋಟೆ, ಧಾರವಾಡ. ಆಹಾ, ಈಕೆ ಆ ಪಾರ್ಟಿ ಓಡಾಡಿಲ್ಲ ರಾಜ್ಯದಲ್ಲಿ ಅಂತಲೇ ಹೆಂಗೆ ನೀವು? ಅಥವಾ ನಿಮಗೇನಾದ್ರು ಹಂಗೆ ಲೈಟಾಗಿ ನೈಟಲ್ಲಿ ತಣ್ಣನೆಯ ಗಾಳಿಯಲ್ಲಿ ಲಾಂಗ್ ಡ್ರೈವ್, ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಏನು ಲವ್ವ? ಕ್ರಿಸ್ಮಸ್ ಹತ್ರ ಬಂದಿದೆ ಅಂದ್ಬಿಟ್ಟು ಒಂದು ಲವ್ಲಿಯಾಗಿ ಒಂದು ರೊಮ್ಯಾಂಟಿಕ್ ಆಗಿ ಹೋಗೋಣ ಅಂತ ಹೋದ್ರೆ ಕಾಡು, ಮೇಡು, ಕ್ವಾರಿ, ಗದ್ದೆ. ಆಹಾ, ಕವಿ ಇದಿದ್ದಂಗಿದೆ ಅದು. ಲವ್, ರೊಮ್ಯಾನ್ಸು ಇವ್ರಿಗೆ. ಥೋತು. ಕಬ್ಬಿನ ಗದ್ದೆ ನಿಲ್ಲಿಸಿದ್ರಂತೆ, ಕ್ವಾರಿ ಕರ್ಕೊಂಡೋಗಿದ್ರಂತೆ, ಕಾಡಿನ ನಡುವೆ ಜೀಪ್ ನಿಲ್ಸ್ಕೊಂಡು ನಿಂತಿದ್ರಂತೆ. ಇದೆಲ್ಲ ಭದ್ರತೆ. ಡುಯೆಟ್ ಸಾಂಗು ಆಡಿಸ್ಬಿಡ್ಬೇಕಾಗಿತ್ತು ಅಲ್ಲೇ. ಬೆಳಗಾವಿ, ಖಾನಾಪುರ, ಕಿತ್ತೂರು, ಗರಗ ಧಾರವಾಡದಲ್ಲಿ, ಬೆಳವಾಡಿ, ಸವದತ್ತಿ, ರಾಮದುರ್ಗ, ಲೋಕಾಪುರ ಬಾಗಲಕೋಟೆನಲ್ಲಿ. ಇದು ರೂಟ್ ಮ್ಯಾಪು. ಹೀಗೆಲ್ಲ ಹೋಗಿದ್ರು. ಈ ರೊಮ್ಯಾನ್ಸ್ ಟ್ರಿಪ್ಪಿನ ರೂಟ್ ಮ್ಯಾಪು. ಲೋಕಾಪುರ, ರಾಮದುರ್ಗ, ಯಾದವಾಡ, ಯರಗಟ್ಟಿ, ಬೆಳಗಾವಿ. ಇದು ಇನ್ನೊಂದು ರೂಟ್ ಅಂತೆ. ಕ್ಲೀನಾಗಿ ಪ್ರಕಟ ಮಾಡ್ರಪ್ಪ. ಇನ್ಮಿಂದ ಮದುವೆ ಆದವರೆಲ್ಲ ಗಂಡ ಹೆಂಡ್ತಿನವರು ಆ ರೂಟ್ ಹಿಡ್ಕೊಂಡು ಹೋಗ್ಲಿ. ಏನೋ ಮಹತ್ವ ಇದೆಯಪ್ಪ ಈ ರೂಟಲ್ಲಿ, ಒಂದ್ಸರಿ ಹೋಗಿ ಬರೋಣ ಅಂತ ಹೋಗಿ ಬರಲಿ. ಎಕ್ಸ್ಪೀರಿಯನ್ಸ್. ಥೋ, ಎಸ್. ನನ್ನನ್ನು ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಲಿಲ್ಲ, ನನಗೆ ನನ್ನ ಕಸ್ಟಡಿಗೆ ತಗೊಂಡಿಲ್ಲ, ನನ್ನ ಕೊಲೆ ಮಾಡಕ್ ಮಾಡಿದಿಲ್ಲ ಅಂದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟರೆ ನಿಮ್ಗೆ ಇಲ್ಲಿ ಕೊಲೆ ಮಾಡೋ ಸಂಚು ಮಾಡಿದಿರಿ ನೀವು. ನಾನು ಎಲ್ಲೂ ಬರೋದಿಲ್ಲ. ನನಗೆ ಇಂಜುರಿ ಆದ್ಮೇಲೆ
3-3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡ್ತಿದ್ದೀರಿ ನೀವು. ಮಾನವೀಯತೆ ಇಲ್ಲದೆ ಶಾಸಕ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ ರಾತ್ರಿಡೀ ಸುತ್ತಿಸ್ತಾ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ದೌರ್ಜನ್ಯ ನಡೆಸೋ ಕೆಲಸ ಮಾಡ್ತಿದ್ದಾರೆ. ನನ್ನನ್ನ ಅರೆಸ್ಟ್ ಮಾಡಿದಾರ, ಯಾವ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಯಾವ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ ಕಾನೂನಿಗೆ ಗೊತ್ತಿಲ್ಲ. ನಿಮ್ ಕಾಕಿ ಬಟ್ಟೆ ತಕ್ಕಂತೆ ನಡ್ಕೊತಾ ಇದ್ದೀರಿ ನೀವು. ಹಿರೇಬಾಗೇವಾಡಿ ಅನ್ನುವಂಥ ಸ್ಟೇಷನ್ ಬೆಂಗಳೂರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಿಟಿ ಅವರನ್ನ ಕರ್ಕೊಂಡು ಹೋದ. ನಾನು ಕೂಡ ಅವ್ರ ಜೊತೆನಲ್ಲಿ ಹೊರಟೆ. ತುಂಬಾ ದೊಡ್ಡ ಪೊಲೀಸ್ ಫೋರ್ಸ್ ಅನ್ನು ಉಪಯೋಗಿಸಿ ಬೇರ್ಪಡಿಸಿ ಪ್ರತ್ಯೇಕ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಅವರು ಕೊಲೆಗಡಕರಲ್ಲ, ಭಯೋತ್ಪಾದಕರಲ್ಲ. ಈ ರೀತಿ ಅಮಾನವೀಯವಾಗಿ ನಡ್ಕೊಂಡಿರೋದು ಮತ್ತೆ ಒಬ್ಬ ಜನಪ್ರತಿನಿಧಿಯನ್ನ ಇಷ್ಟು ಕೀಳಾಗಿ ಕಂಡಿರುವಂತದ್ದು ಇಡೀ ಕರ್ನಾಟಕ ತಲೆ ತಗ್ಸೋಂಗಾಗಿದೆ. ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು. ಎಲ್ಲದರ ಅವಶ್ಯಕತೆ ಏನಿತ್ತು ಸರ್? ಇಲ್ಲ, ಭಾಳ ಸರಳ. ಮಧ್ಯಾಹ್ನ ಪಿಕಪ್ ಮಾಡಿದ ತಕ್ಷಣ ತಗೊಂಡೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಕಿದ್ರು, ಮುಗಿದೋಗಿರೋದು ಕೇಸ್ ಇದು. ಅವ್ರು ಮ್ಯಾಜಿಸ್ಟ್ರೇಟ್ ಡೈರೆಕ್ಷನ್ ಕೊಡೋರು, ನಾನು ಹಿಯರ್ ಮಾಡಲ್ಲ, ಬೆಂಗಳೂರು ಕರ್ಕೊಂಡೋಗಿ ಇಂತನ ಏನೋ. ರಾತ್ರಿ ಬೆಂಗಳೂರು ಕರ್ಕೊಂಬಂದಿದ್ದಿದ್ರೆ ಬೆಳಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲ ಎಲ್ಲೋ ಹಾಜರುಪಡಿಸಿದ್ರೆ ಕತೆ ಮುಗಿದೋಗ್ತಿತ್ತು. ಬಟ್ ದಟ್ ವಾಸ್ ನಾಟ್ ದಿ ಐಡಿಯಾ ಅನ್ಸತ್ತದು. ದಿ ಐಡಿಯಾ ವಾಸ್ ಟು ಪುಟ್ ಹಿಮ್ ಇನ್ಸೈಡ್ ಅಂತ. ಸಂಬಡಿ ಹಸ್ ಟೇಕನ್ ದಿಸ್ ಕಾಲ್. ಅದು ಯಾರು ನಂಗೆ ಗೊತ್ತಿಲ್ಲ, ಯಾರೋ ಕಾಲ್ ತೊಗೊಂಡ್ಬಿಟ್ಟಿದ್ದಾರೆ ಇದನ್ನು, ಹಾಕೋಣ ಇದನ್ನು ಒಳಕ್ಕೆ ಅಂತ. ಅದರ ಪರಿಣಾಮವನ್ನು ಪೊಲೀಸ್ನವರು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬಿಟ್ಟಿದ್ದಾರೆ ಫೂಲಿಶ್ಲಿ. ಅಕ್ಯೂಸ್ಡ್ ಆಗಿರೋಂಥ ವ್ಯಕ್ತಿ ಮೊಬೈಲ್ ಹಿಡ್ಕೊಂಡು ಮೀಡಿಯಾಗಳಿಗೆ ಅಡ್ರೆಸ್ ಮಾಡ್ತಾರೆ, ನೀವು ಯಾವ ಊರು ಪೊಲೀಸ್ನವ್ರು ನೀವು? ಇಫ್ ಹಿ ಈಸ್ ಎನ್ ಅಕ್ಯೂಸ್ಡ್ ಆಫ್ ಸೀರಿಯಸ್ ಇನ್ ನೇಚರ್ ಆ್ಯಂಡ್ ನಿಮ್ಮ ಕಸ್ಟಡಿಲಿ ಅವ್ರು ಇದ್ದರೆ, ಡಸ್ ಎನಿ ಲಾ ಅಲೋ ದಿಸ್? ಕಸ್ಟೋಡಿಯಲ್ ಪೊಸಿಷನಲ್ಲಿ ಇದ್ದಾಗ he will come out and talk to address a press conference na ಇಲ್ಲ ಕರ್ಕೊಂಡೋಗುವ ಕೂಗೋದು ಬೇರೆ, ಫೋನ್ ಯೂಸ್ ಮಾಡಿ. ಎಲ್ಲಿದೆ ನೀವು ಪೊಲೀಸ್ನವರ? ಏನು ಕತೆಪ್ಪ ನಿಮ್ಗಳದ್ದು? ಓಕೆ ಬಿಡಿ. ಈ ಒಳಗೆ ಈಗ ಅವ್ರು ಯಾತಕ್ಕೆ ಮಾಡಿದ್ದಾರೆ ಅನ್ನೋಕ್ಕೆ ನಾನು ಹೇಳ್ಕೊಂಡು ಹೋಗ್ತೀನಿ. ಈಗ ಅರ್ಜೆಂಟಾಗಿ ಫಾಸ್ಟಾಗಿ ಹೇಳ್ಬಿಡ್ತೀನಿ, ಟೈಮ್ ಇಲ್ಲ ಇಲ್ಲಿ. FIR ಮಾಡಿದ್ದಾರೆ. ಯಾರ ಮೇಲೆ? ಇವ್ರ ಮೇಲೆ. ಆ FIR ಮಾಡಿರೋದು ಯಾರ ಮೇಲೆ? ದೂರುದಾರೆ ಆದಂಥವ್ರು ಯಾರ್ದೋ ಮಾಡಿದ್ದಾರೆ. ಅದ್ರದ್ದೊಂದು ಸೈನ್ ಇರಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಬೇಡವಾ ಯಾರಿಗೂ? ಸೊ ಸಹಿ ಇಲ್ಲದ ಪತ್ರ ತಗೊಂಡು FIR ಮಾಡ್ಕೋತೀರಿ, ಆದರೂ ಅದಾದ್ಮೇಲೆ ಯಾರನ್ನೋ ಅರೆಸ್ಟು ಮಾಡಿಬಿಡ್ತೀರಿ. ರಿವರ್ಸ್ ಕಂಪ್ಲೇಂಟ್ ಬಂದರೆ ತಗೊಳ್ಳಲ್ಲ ಅಂತಿರ್ತೀರಿ. ಏನಾಗತ್ತ ಅವಾಗ ಅದರ ಅರ್ಥ? ಇಂಟ್ರೆಸ್ಟ್ ಯಾವ್ದ್ರ? ಅಗೈನ್ ಐ ವಿಲ್ ಗೋ ಬ್ಯಾಕ್. ಇಶ್ಯೂ ಕಿಲ್ಡ್. ವೆಂಜನ್ಸ್ ಅಥವಾ ದ್ವೇಷ ಅಥವಾ ಅಹಂಕಾರ ಅಧಿಕಾರದ್ದು ಈಸ್ ಎಕ್ಸಿಬಿಟಿಂಗ್ ಅಗೈನ್. ಸೊ ನಿಮಗೆ ಇಶ್ಯೂ ಇಂಟ್ರೆಸ್ಟ್ ಇತ್ತಾ ಇಲ್ವ ಅನ್ನೋದೇ ನನಗೆ ಈಗ ಡೌಟ್ ಬರ್ತಾ ಇದೆ. ಈಗ ನನಗೆ ಆ್ಯಕ್ಚುಲಿ ಇಟ್ಸ್ ಎ ಸೀರಿಯಸ್ ಇಶ್ಯೂ ವೆನ್ ಸಂಬಡಿ ಹ್ಯಾಸ್ ರೈಸ್ಡ್ ಇಟ್. ಅದನ್ನು ಸರಿ ತಪ್ಪು ಆಮೇಲೆ ನೋಡೋಣ, ಸಾಕ್ಷ್ಯ ನೋ ಸಾಕ್ಷ್ಯ ಆಮೇಲೆ ಅದು ಮುಖ್ಯ ಆಗಬೇಕಿತ್ತು. ಇಲ್ಲ. ನಂಬರ್ 2 ಅಲ್ಲಿಂದ ತಗೊಳ್ಳಿ. ಪ್ರೊಡ್ಯೂಸ್ ಯಾಕೆ ಮಾಡಲ್ಲ? ಕರ್ಕೊಂಡು ಖಾನಾಪುರಕ್ಕೆ ಯಾಕೆ ಹೋಗ್ತೀರಿ? ಗೊತ್ತಿಲ್ಲ. ರಾತ್ರಿಯಲ್ಲೇ ಯಾಕೆ ತಿರುಗಾಡಿಸ್ತಾರೆ? ಗೊತ್ತಿಲ್ಲ. ಯಾಕೆ ತಿರುಗಾಡಿಸ್ತೀರಿ? ಗೊತ್ತಿಲ್ಲ. ದೂರದಾರರ ಸಹಿ ಇಲ್ಲದೆ ತಗೊಳ್ಳೋದು ಓಕೆ. ಇವ್ರ ಕಂಪ್ಲೇಂಟ್ ಏನಾಯಿತು? ಗೊತ್ತಿಲ್ಲ. ಒಂದು ಅಕ್ನಾಲಜ್ಮೆಂಟ್ ಆಗಿರುತ್ತೆ. ಯು ಥಿಂಕ್ ಇಟ್ ವಿಲ್ ಗೋ ಅವೇ. ಇದು ಹೋಗಲ್ಲ ಅದೀಗ. ಈಗ ಅವ್ರ ದೂರುಗಳನ್ನ ನೀವು ತಗೊಳ್ಳೇಬೇಕಾಗಿ ಬರುತ್ತೆ. ನೋಡ್ತಾ ಇರಿ ನೀವೀಗ. ಈಗ ಅದು ಹಂಗೆ ಆಗೋದೀಗ ಅದು. ಆಯಿತಾ? ಓಕೆ. ಮೆಡಿಕಲ್ ಟೆಸ್ಟು ಗೊತ್ತಿಲ್ಲ, ಯಾಕೆ ಮಾಡಿಸಲ್ಲ. ಕಾಮನ್ ಸೆನ್ಸ್ ಎಲ್ಲ ಕರ್ಕೊಂಡೋದ ತಕ್ಷಣ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಎಲ್ಲ ಕೇಸಲ್ಲೂ ಅದೇ ತಾನೇ ಮಾಡೋದು. ಗೊತ್ತಿಲ್ಲ ಯಾಕೆ. ವಿಶೇಷ ಆಸಕ್ತಿ ಏನಂತ ವಿಶೇಷ ಆಸಕ್ತಿ ಸರ್ ಈ ಕೇಸ್ನಲ್ಲಿ? ನಂಗೆ ಗೊತ್ತಿಲ್ಲ. ಅರೆಸ್ಟಿಂದ ಏನು ಸಾಧನೆ ಮಾಡಿದ್ರಿ ಗೊತ್ತಿಲ್ಲ. 3 ರಿಂದ 7 ವರ್ಷದೊಳಗಡೆ ಇದು ನೆಸೆಸಿಟಿ ಇಲ್ಲ ಅನ್ನೋದು ಕನಿಷ್ಠ ಪ್ರಜ್ಞೆ ಪೊಲೀಸ್ಗಿರಬೇಕು. ಯಾಕೆ ಫಾಲೋ ಮಾಡಲ್ಲ? ಗೊತ್ತಿಲ್ಲ. ನೋಟಿಸ್ ಸಹ ಕೊಟ್ಟಿಲ್ಲ. ಗೊತ್ತಿಲ್ಲ. ನೋಟಿಸ್ ಯಾಕೆ ಕೊಡಲ್ಲ? ಗೊತ್ತಿಲ್ಲ. ನೋ ಐಡಿಯಾ. ಒಂಥರ ಅಮೆಚೂರಿಶ್ ಅಡ್ಕಸ್ಬಿಗಳು ಆ್ಯಕ್ಟ್ ಮಾಡ್ದಂಗೆ ಮಾಡಿದ್ದೀರಪ್ಪ ಎಲ್ಲರೂ. ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲಾನು ಫಾಲೋ ಮಾಡ್ಕೊಳಕ್ಕೆ ಹೋಗಿಲ್ಲ ನೀವುಗಳು. ಯಾರು ನಿಮಗೆ ಫೋನ್ ಮಾಡಿದಾರೋ ಬಿಟ್ಟಿದ್ದಾರೋ ಪ್ರಶ್ನೆ ಬೇರೆ. ಗೊತ್ತಿಲ್ಲ ಯಾಕೆ, ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಅರೆಸ್ಟಿಂದ ಏನು ಸಾಧನೆ ಐತಿ ನಿಮಗೆ? ಓಕೆ, ಆ ಅರೆಸ್ಟಲ್ಲಿ ಏನಾಗಬೇಕು? ಅರೆಸ್ಟ್ ಶುಡ್ ಈಲ್ಡ್ ಯು ಸಮಥಿಂಗ್. ಅದರಲ್ಲಿ ಏನು ಈಲ್ಡ್ ಆಗುತ್ತೆ? ಸ್ಟೇಟ್ಮೆಂಟ್ಸ್ ಹಸ್ ಟು ಬಿ ರೆಕಾರ್ಡೆಡ್. ಅದರಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋಕ್ಕೆ ಎಲ್ಲರೂ ಅವ್ರನ್ನ ಕರೆದಿದ್ರು, ಅವ್ರು ಬಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಏನು ಸ್ಥಳಮಾಜರ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಆ ಸಬ್ ಕೌನ್ಸಿಲ್ ಒಳಕ್ಕೆ ಹೋಗಿ ಅದಕ್ಕೆ ಸಭಾಪತಿ ಅನುಮತಿ ಬೇಕು, ಅದು ಸಿಕ್ಕಲ್ಲ.
ಸ್ಥಳ ಮಹಾಜರಿಲ್ಲ, ವ್ಯಕ್ತಿಯನ್ನು ತಲೆ ಮರೆಸ್ಕೊಳ್ತಾ ಇದ್ರ. ಅದು ಬೇರೆ ವಿಚಾರ, ಅದು ಬೇರೆ. ಅದು ತಲೆ ಮರೆಸ್ಕೊತಿದ್ರೋ ಇಲ್ವಾ ಅಂತ ನಾನು ಹೆಂಗೆ ಹೇಳಿ, ಅದು ಹಂಗಾಗಲ್ಲ. ಬಟ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರೆ ಆಗಬೇಕಾಗಿತ್ತಿದ್ದು, ನೋಟಿಸ್ ಕೊಟ್ಕೊಂಡು ಕರ್ಕೊಂಡಿದ್ದಿದ್ರೆ ಆಗ್ತಿತ್ತಪ್ಪ. ಅದು ಏನು ಅರ್ಜೆನ್ಸಿನೋ, ಅದು ಏನು ಕಥೆನೋ, ದೇವರೇ ಕಾಪಾಡಬೇಕು ನಿಮ್ಮನ್ನಷ್ಟೇ. ಯಾಕೆ ಪೊಲೀಸ್ನವ್ರಿಗೆ ಈ ಕೇಸ್ ಹೋಗುತ್ತೆ ಅನ್ನೋದೇ ನನಗೆ ಇನ್ನೂ ಅರ್ಥವಾಗಿಲ್ಲ. ಅಸೆಂಬ್ಲಿ ಒಳಗಡೆ ಕೌನ್ಸಿಲ್ ಒಳಗಡೆ ಅಸೆಂಬ್ಲಿ ಒಳಗಡೆದು ಸ್ಟಿಲ್ ನನಗದು ಬಾದರೇಷನಲ್ಲಿ ಇದೆ ಇನ್ನೂ. ಅದು ಅಲ್ಲೋಡ ಅಲ್ವಾ ಅನ್ನೋದು ಇತ್ಯರ್ಥ ಆಗಬೇಕು. ಈಗ ನಾಳೆ ಕೋರ್ಟ್ಗಳಲ್ಲೂ ಡಿ ಕೆ ಅವರೇನೋ ಹೇಳಿದ್ದಾರೆ, ಅಲ್ಲಿ ಮರ್ಡರ್ ಆಗಿಬಿಟ್ರೆ ಏನು ಮಾಡ್ತೀರಿ ಅಂತ. ಮರ್ಡರ್ ಆಗಬೇಕಾಗಿಲ್ಲ, ಅಲ್ಲಿ ಯಾಕೆ ಮರ್ಡರ್ ಆಗಬೇಕು? ಆಗ ಸ್ಪೀಕರ್ ಸಭಾಪತಿ ಅನುಮತಿ ಪಡೆದವ್ರು ಅದನ್ನು ಮಾಡ್ಬೋದು, ಮರ್ಡರ್ ಇನ್ವೆಸ್ಟಿಗೇಷನನ್ನು. ಇಲ್ಲೂ ಅದೇ ಆಗಬೇಕು. ಅದಕ್ಕೆ ಶಾಸಕರನ್ನ ಅರೆಸ್ಟ್ ಮಾಡಿದ್ರೆ ಸ್ಪೀಕರ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳೋದು, ಎಂ ಪಿನ ಅರೆಸ್ಟ್ ಮಾಡಿದ್ರೆ ಲೋಕಸಭಾ ಸ್ಪೀಕರ್ಗೆ ಇನ್ಫಾರ್ಮ್ ಮಾಡಿ ಅಂತ ಅದಕ್ಕೆ ಹೇಳೋದು. ನಂಬರ್ 1 ಇಮ್ಯುನಿಟಿ ಒಳಗಡೆ ಅದಕ್ಕೆ ಕೊಟ್ಟಿರೋದು ಅವ್ರುಗಳಿಗೆ. ಅವರು ಭಯವಿಲ್ಲದೆ ಮಾತಾಡಬೇಕು ಅಂತ ಅದಕ್ಕೆ ಕೊಟ್ಟಿರೋದು. ಓಕೆ, ಈಗ ಅಲ್ಲಿ ಒಳಗಡೆ ಅದಕ್ಕೆ ಹಿಂಗೆ ಮಾಡಿದ್ದೀರಿ. ಇದನ್ನು ಬಿಟ್ಕೊಂಡ್ರೆ ನೀವು ನಾಳೆ ಎಲ್ಲರೂ ಇದೇ ಪದ್ಧತಿ ಮಾಡಿದ್ರೆ ಏನಪ್ಪ ಮಾಡ್ತೀರಿ? ಭಾಳ ಹಿಂದೆ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದಾಗಲೋ ಏನೋ ಬಿದ್ರಿ, ಇಫ್ ಐ ರಿಮೆಂಬರ್, ಶಂಕರ ಮಹಾದೇವ ಬಿದ್ರಿ ಆಸ್ ಎ ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರ್ನಲ್ಲಿ ಇದ್ರು ಅನ್ಸುತ್ತೆ. ಅವ್ರು ಅಸೆಂಬ್ಲಿ ಒಳಗೆ ಎಂಟರ್ ಆದರೂ ಬಾಗಿಲು ತಳ್ಳಬಿಟ್ಟು ಅನ್ನೋದೇ ದೊಡ್ಡ ಇಶ್ಯೂ ಆಗಿತ್ತು. ಯಾಕೆ ಮಾಡಿದ್ರಿ ಅವತ್ತು ಇಶ್ಯೂ ಅದನ್ನು? ಅದು ಇಲ್ಲ ಅನ್ನೋದಿದ್ರೆ ಪೊಲೀಸ್ನವರೆಲ್ಲ ಹ್ಯಾಂಡಲ್ ಮಾಡ್ಬೋದು. ಅಂದರೆ ಮಾರ್ಷಲ್ ಆಗಬೇಕು, ರೆಗ್ಯುಲರ್ ಪೊಲೀಸ್ನೇ ಹಾಕ್ಕೊಳ್ಳಿ ಒಳಕ್ಕೆ. ಅವ್ರಿಗೆ ಬಿಳಿ ಬಟ್ಟೆ ಹಾಕ್ಸ್ಬಿಟ್ಟು ಅವ್ರನ್ನ ಯಾಕೆ ನಿಲ್ಲಿಸ್ಕೋಬೇಕು ಸ್ಪೆಷಲ್ಲಾಗಿ? ಏನು ಫ್ಯಾನ್ಸಿ ಡ್ರೆಸ್ಸಾ? ಈಗ ನೀವೆಲ್ಲ ಸಭಾಪತಿ ಮೇಲೆ ಹೇಳಿದ್ರೆ ಅವ್ರು ಏನು ಮಾಡಬೇಕಾಗಿತ್ತ ಸಭಾಪತಿ? ಭಾಳ ವಿಚಿತ್ರವಾಗಿದೆ. ನನಗಂತೂ ಅರ್ಥವಾಗ್ತಿಲ್ಲ ಈ ಕೇಸು. ಭಾಳ ಕೆಟ್ಟದಾಗಿ ಹ್ಯಾಂಡ್ಲ್ ಮಾಡಿದ್ದೀರಿ ಆ್ಯಂಡ್ ಕೆಟ್ಟದಾಗಿ ನಡೆಸಿದ್ದೀರಿ. ಆರೋಪ ಪ್ರತ್ಯಾರೋಪ ಏನಾರು ಇರಲಿ. ಎಸ್. ಇನ್ನು ಸಿಟಿ ರವಿಗೆ ನರಕ ದರ್ಶನ ಮಾಡಿಸಿದ ಬೆಳಗಾವಿ ಪೊಲೀಸರ ನಡೆ ಮತ್ತು ಸರ್ಕಾರದ ಸಮರ್ಥನೆಗೆ ಬಿಜೆಪಿ ಗರಂ ಆಗಿದೆ. ಸಿಟಿ ರವಿ ಅವರನ್ನ ಪೊಲೀಸರು ಕಾನೂನು ಪ್ರಕಾರ ನಡೆಸಿಕೊಂಡಿಲ್ಲ, ಪೊಲೀಸರು ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತೆಲ್ಲ ನಾಯಕರುಗಳು ಆರೋಪವನ್ನ ಮಾಡಿದ್ರು. ಪೊಲೀಸರು ಬಟ್ಟೆ ಹಾಕೊಂಡಿದಾರಲ್ಲ, ಕಾಕಿ ಬಟ್ಟೆ, ಅವರು ಕಾಂಗ್ರೆಸ್ ಬಟ್ಟೆ ಹಾಕೋಬೇಕು. ಆ ಕಮಿಷನರು ನಿಮಿಷಕ್ಕೂ ಫೋನ್ ತಗೊಂತಾನೆ. ಅವ್ದೇನ್ ಕೆಲಸ? ರೆಕಮೆಂಡೇಶನ್ ಮೇಲೆ, ಒತ್ತಡದ ಮೇಲೆ ಕೆಲಸ ಮಾಡಿರೋದು ಕಾಣಿಸ್ತಾ ಇದೆ. ಅವನ್ ರಕ್ತ ಬರೋ ರೀತಿ ಹೊಡೆದಿರೋದು ಪೊಲೀಸರೇ. ಈ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತೆ. ಮುಂದೆ ನಿಮಗೆ ತಿರುಗುಮಾಣ ಆಗುತ್ತೆ, ನಿಸ್ಸಂದೇಹ ಆಗುತ್ತೆ. ನೀವೇನ್ ಪರ್ಮನೆಂಟ್ ಗಿರಾಕಿಗಳಲ್ಲ. ಇಲ್ಲಿ ಒಂದ್ ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದ್ರೂ ನೋಡಿದ್ರೆ ಟೆರರಿಸ್ಟ್ ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ. ಸುಮಾರು 450 ರಿಂದ 500 ಕಿಲೋಮೀಟರ್ ಅವ್ರನ್ನ ಜೀಪಲ್ಲಿ ಎತ್ತಾಕೊಂಡು ಹೋಗಿ ಸುತ್ತೋಡಿಸಿದ್ದಾರೆ. ಅತಿರೇಕ ನಮ್ಮ ಸಿಟಿ ರವಿ ಬಗ್ಗೆ ಬಹಳ ಟಾರ್ಚರ್ ಕೊಟ್ಟಾರೆ. ರಾತ್ರಿ ಬಹಳ ನಮ್ದು ಹಿಂಸೆ ಕೊಟ್ಟಾರೆ. ಕುಡ್ಲಾಗ ನೀರು ಕೊಟ್ಟಿಲ್ಲ, ಊಟ ಕೂಡ ಮಾಡಿಲ್ಲ, ಈ ತರ ಹೇಳಿದ್ರು. ಇದರಿಂದ ಆಗಿದ್ದು ಒಂದೇ, ಬಿ ಜೆ ಪಿಲಿ ಬಡದಾಡ್ಕತ್ತಿದ್ದೇವಲ್ಲ ಒಂದಾದ್ವು. ಹೌದು, ಅಲ್ಲಿ ಒಗ್ಗಟ್ಟು ಕಾಣಿಸ್ಕೊಳ್ತಾರೆ. ಎಲ್ಲರೂ ಅಕ್ಕಪಕ್ಕ ಕುತ್ಕೊಂಡ್ಬಿಟ್ರು ಜೈ ಅಂತ. ಸಮ್ಟೈಮ್ಸ್ ಸಮ್ ಇನ್ಸಿಡೆಂಟ್ಸ್ ಆಗುತ್ತೆ. ಆಫೀಸರ್ಸ್ ವಿಲ್ ಹ್ಯಾವ್ ಟು ಆನ್ಸರ್ ಇಟ್ ಅಟ್ ಸಮ್ ಪಾಯಿಂಟಲ್ಲಿ. ಇದನ್ನು ಯಾರು ಇನ್ವಾಲ್ವ್ಡ್ ಆಫೀಸರ್ಸ್ ಇದ್ದಾರೆ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಅ ವೆರಿ ಬ್ಯಾಡ್ ಪ್ರೆಸಿಡೆಂಟ್ ನೀವು ಸೆಟ್ ಮಾಡ್ಕೋತಿರೋದು. ಪೊಲಿಟಿಕಲಿ ಬೇರೆ ವಿಚಾರ, ನೀವು ಫೈಟ್ ಮಾಡಿ, ಪೊಲಿಟಿಕಲಿ ಫೈಟ್ ಮಾಡಿ. ಎರಡನೇದು ಲೆಜಿಸ್ಲೇಟಿವ್ಲಿ ನೀವು ಯೋಚನೆ ಮಾಡ್ಕೋಬೇಕು, ಇದು ಓಕೆನಾ, ಈಗ ನಡೆದಿರೋ ಬೆಳವಣಿಗೆ ಅಕ್ಸೆಪ್ಟ್ ಮಾಡೋಣವಾ ಬೇಡವಾ ಅಂತ. ನಾಳೆ ಬೈಯೋಂಗಿಲ್ಲ, ಸಾಧನದ ವಿಚಾರಕ್ಕೆ ಕಾನೂನು ಕೋರ್ಟ್ ಮಧ್ಯಪ್ರವೇಶ ಮಾಡೋಂಗಿಲ್ಲ ಅಂತ ಅನ್ನಕ್ಕೆ ಬರಲ್ಲ. ನೀವೇ ಲಾಠಿ ಕೊಟ್ಟು ಹೊಡೆಸ್ಕೊಳ್ಳೋದ್ರೆ ಹೊಡೆಸ್ಕೊಳ್ಳಿ. ಯು ಹ್ಯಾವ್ ಟು ಡಿಸೈಡ್ ಲೆಜಿಸ್ಲೇಟಿವ್ಲಿ ಅದನ್ನು, ಎರಡೂ ಕಡೆಯವರು. ಯಾಕಂದರೆ ಈಗ ಇರೋ ರಕ್ಷಣೆ. ಇನ್ನು ಆಫೀಸರ್ಸ್ ಅಡ್ಮಿನಿಸ್ಟ್ರೇಟಿವ್ಲಿ ದೇ ವಿಲ್ ಹ್ಯಾವ್ ಟು ಆನ್ಸರ್ ದಿಸ್. ನಾಳೆ ಏನು ಉತ್ತರ ಕೊಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಅವ್ರು ಏನೋ ಕೊಡ್ಬೋದು. ಎಸ್. ಇನ್ನು ವಿಶೇಷ ಅಂದರೆ CM ಸಮರ್ಥನೆ ಮಾಡಿದ್ರು. ಇನ್ನೇನು ಮಾಡ್ತಾರೆ? ಸಮರ್ಥನೆ ಮಾಡಿದೆ CM. ಜನ ಗಲಾಟೆ ಮಾಡ್ತಾರೆ ಅಂತ ಪೊಲೀಸರು ಹಿಂಗೆ ಮಾಡಿದ್ದಾರೆ ಅಂತ CM ಹೇಳಿದ್ರು. ಜನ ಗಲಾಟೆ ಮಾಡ್ತಾರೆ ಅನ್ನೋದು ರೀಸನ್ ಆಗಕ್ಕಾಗಲ್ಲ. ಜನ ಗಲಾಟೆ ಮಾಡ್ತಾರೆ ಅನ್ನೋದು ಒಂದು ಕಡೆ. ಎರಡು ಕಡೆ ಕ್ವಾರಿನಲ್ಲಿ ಬಂದು ಗಲಾಟೆ ಮಾಡಿದ್ದಿದ್ರೆ ಫಾಲೋ ಮಾಡಿ, ಗದ್ದೆಯಲ್ಲಿ ಮಾಡಿಬಿಟ್ಟಿದ್ದಿದ್ರೆ ಸೇಫರ್ ಪ್ಲೇಸ್ ಇಸ್ ಪೊಲೀಸ್ ಸ್ಟೇಷನ್. ಗದ್ದೆನಾ? ಗದ್ದೆ ಸೇಫರ್ ಪ್ಲೇಸ್ ಅನ್ನೋದಾದ್ರೆ ಚೀಫ್ ಮಿನಿಸ್ಟರು, ದೆನ್ ಶಿಫ್ಟ್ ಯುವರ್ ಪೊಲೀಸ್ ಸ್ಟೇಷನ್ ಗದ್ದೆಗೆ ಠಾಣೆ ಆಗಬೇಕು. ನೋ, ವೆರಿ ಅನ್ರೀಸನಬಲ್ ಅದು. ಏನೋ ನಮಗೆ ಗೊತ್ತಿಲ್ಲ, ರಾತ್ರಿ ಸುತ್ತಾಡಿಸಿದ್ದಲ್ಲ, ಪೊಲೀಸರೆಲ್ಲರೂ ಮಾಡಲ್ಲ, ನಂಗೆ ಗೊತ್ತಿಲ್ಲ ಏನೋ ವಿಚಾರ ಎಲ್ಲ ಹೇಳೋಕ್ಕಾಗಲ್ಲ ನಿಮಗೆ ಅಂತ ಪರಮೇಶ್ವರು. ನಮ್ಗೆ ಹೇಳೋಕ್ಕಾಗಲ್ಲ, ನೀವು ನಮಗೆ ಹೇಳ್ಬಿಡೋಕ್ಕಾಗಲ್ಲ, ಹೇಳಬೇಕು. ಯಾವುದನ್ನು? ತನಿಖೆಯ ಮುಂದುವರಿದ ಕಥೆಗಳನ್ನು ನೀವು ಹೇಳಬೇಕಾಗಿಲ್ಲ. ಹೇಗೆ ನಡೀತಾ ಇದೆ ತನಿಖೆ ಗೊತ್ತೇನ್ರಿ ಅಂತೆಲ್ಲ ಡೀಟೇಲಾಗಿ ಕೊಟ್ಬಿಡ್ತೀನಿ, ತಗೊಳ್ಳಿ ಕಡೆಗೆ ಅಂತ ಹೇಳಬೇಕಾಗಿಲ್ಲ ನೀವು. ದಿ ಪ್ರೊಸೀಜರ್ಸ್ ಫಾಲೋಡ್ನ
ಅವೆಲ್ಲ ಹೇಳೋಕ್ಕಾಗಲ್ಲ. ಏನಿದೆ ಅದ್ರಲ್ಲಿ ಸೀಕ್ರೆಸಿ ಸರ್, ಹೇಳೋಕ್ಕಾಗದೇ ಇರೋವಂಥದ್ದು? ಇದೇ ಇಂಟ್ರೆಸ್ಟ್ ಬೇರೆ ಕೇಸ್ಗಳಲ್ಲೂ ತೋರಿಸ್ಬೇಕಲ್ಲ. ವಾಟ್? ನಾಳೆ ಇನ್ಯಾವುದೋ ರಾಜ್ಯದಲ್ಲಿ, ರಾಷ್ಟ್ರೀಯ ಪಕ್ಷಗಳು ನೀವೆಲ್ಲ, ನಾಳೆ ಇನ್ಯಾವುದೋ ರಾಜ್ಯದಲ್ಲಿ ನಿಮ್ಮ ಲೀಡರ್ನ ಇದೇ ಥರ ಇನ್ನೊಂದು ಕಡೆ ನಡೆಸಿದ್ರೆ ಅಲ್ಲಿ ಕೇಳಲ್ವಾ ಈ ಪ್ರಶ್ನೆ? ನೀವು ಕೇಳ್ತಿರೋ ಹೇಳಿಪ್ಪ, ಯಾರು ಒಬ್ಬರು ಕಾಂಗ್ರೆಸ್ನಲ್ಲಿ ಪ್ರೊಸೀಜರ್ ಬಗ್ಗೆ ಹೇಳಿ, ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿನ ಇದು ಇಲ್ಲಪ್ಪ. ಸರಿ, ಒಬ್ಬರ ಮೇಲೆ ಒಬ್ಬರು DCM ಮಾತ್ರ ಅವ್ರು ತಪ್ಪು ಮುಚ್ಕೊಳಕ್ಕೆ ಮಾಡಿದ್ದಾರೆ ರೀ, ಕೊಲೆ ಆರೋಪ ನನ್ನ ಮೇಲೆ ಸಿ ಟಿ ರವಿ ಕೊಲೆ ಯತ್ನ ಆರೋಪ ಮಾಡ್ತಿದ್ದಾರೆ ಅಂತ ಇರ್ಬೋದು. ದಟ್ಸ್ ಪೊಲಿಟಿಕಲ್, ದಟ್ ಯು ಹ್ಯಾಂಡ್ಲ್ ಇಟ್ ನೀವುಗಳೇ. ಈ ಮಧ್ಯೆ ಎಲ್ಲ ಕಡೆ ಪ್ರತಿಭಟನೆ, ಯಾರು ಇವರು ಕಾಂಗ್ರೆಸ್ನವರು ಮಾಡಿದ್ರಂತೆ, BJP ಅವರು ಮಾಡಿದ್ರಂತೆ. ಎಸ್, ನೋಡಪ್ಪ, ಅವನ ಹಿತದೃಷ್ಟಿಯಿಂದಲೇ ಖಾನಾಪುರ ಕರ್ಕೊಂಡು ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ, ಬೆಳಗಾಂನಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ಖಾನಾಪುರ ಎಲ್ಲ ಅಪರಾಧಿಗಳು ಹೇಳ್ತಾರೆ ಹಂಗೆ. ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡಂಗೇ ಇಲ್ಲ ಯಾರನ್ನೂ. ಗೊತ್ತಿಲ್ಲ, ನನ್ನ ಮಾಹಿತಿ ತಗೊಳ್ತೀನಿ. ಸುತ್ತಾಡ್ಸಿರೋದು ಗೊತ್ತಿಲ್ಲ, ಎಲ್ಲವನ್ನು ನಮ್ಮನ್ನು ಕೇಳೇ ಮಾಡೋದಿಲ್ಲ. ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಏನು ಮಾಡಬೇಕು ಅದನ್ನು ಮಾಡಿರ್ತಾರೆ, ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಪೊಲೀಸಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೈನಿಗೆ ಹೇಳೋದಿಲ್ಲ, ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತಾವೆ. ಇವರ ನಡತೆ ಇದು ಸರಿನಾ ಇಲ್ಲೋ ಅನ್ನೋದು ಫಸ್ಟ್ ಆ ಪಕ್ಷದವರು ಹೇಳಬೇಕು. ನಾನು ಇರ್ಲೇ ಇಲ್ಲ ಕಣ್ರಿ ಅಲ್ಲಿ, ನಾನು ಇರ್ಲೇ ಇಲ್ಲ. ಜೀವ ಬೆದರಿಕೆಗೆ ಇನ್ವೆಸ್ಟಿಗೇಷನ್. ಸರಿ, DK ಶಿವಕುಮಾರ್ದು ಅವರಲ್ಲಿ ಇರಲೂ ಇಲ್ಲ, ಆಮೇಲೆ ಬಂದಿರ್ಬೋದು. ಎರಡನೇದು ಅವ್ರ ನಡತೆ ಸರಿಯೋ ತಪ್ಪೋ, ದಟ್ ಈಸ್ ಎಕ್ಸಾಕ್ಟ್ಲಿ ದಿ ಕ್ವಶನ್ ಯು ಶುಡ್ ಹವ್ ಬಾಂಬ್ಡ್. ಅದು ಬಿಟ್ಟು ಮುಂದಕ್ಕೆ ಹೋದ್ರು, ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡಿದ್ರಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ವಿಷಯವನ್ನು ಬಿಟ್ಟು ವ್ಯಕ್ತಿಯನ್ನು ಹಿಡಿಯಲು ಹೋದಾಗ ಹೀಗೇ ಆಗೋದು. ಅದರ ಒಳಗೆ ಅಂಡರ್ ಕರೆಂಟಲ್ಲಿ ದ್ವೇಷ, ರಾಜಕೀಯ ಆರ್ ವೈಯಕ್ತಿಕ ಆರ್ ಅಧಿಕಾರದ ಅಮಲು, ಇದು ಬಂದು ಮಿಕ್ಸ್ ಆದರೆ ಅದಕ್ಕಿಂತ ಕಾಕ್ಟೈಲ್ ಬೇಕಾ? ಹೌದು, ಅದಕ್ಕಿಂತ ಕಾಕ್ಟೈಲ್ ಬೇಕಾ? ವಿಷಯ ಹೋಯ್ತು.